ओम गुरु ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। गुरुवे सर्वलोकानां विशेषे भवरोगिणां निधये सर्वविद्यानां दक्षिणामूर्तये नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्री गुरुवे नमः। शङ्करं शङ्कराचार्यं केशवं बादरायणं सूत्रभाष्यकृतं वन्दे भगवन्तं पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। सद्गुरुचरणारविन्दाभ्यो नमः। ओं गणानां त्वा गणपतिगं हवामहे कविं कवीनामुपमश्रवस्तमं। ज्येष्ठराजं ब्रह्मणान् ब्रह्मणस्पत आनश्कृण्वन्नोतिभिः सेदसादनम्। श्रीमहागणाधिपतये नमः। प्रणो देवी सरस्वती वाजे एवते धीनामवित्रवत वाग्देव्यै नमः। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय मङ्गलम्। मङ्गलं कौसलेन्द्राय महनीय गुणात्मने चक्रवर्तितनूजाय सार्वभौमाय मङ्गलम्। वेद वेदान्त वेद्याय मेघश्यामलमूर्ते हंसां मोहन रूपाय पुण्यश्लोकाय मंगलम्। इष्ट देवता कुल देवता भूनीला समेत श्री लक्ष्मी वेंकटेश्वर स्वामी देवता ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ನಾನು ಆರಂಭ ಮಾಡ್ತಾ ಇದ್ದೀನಿ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ನಾವು ಕಾಲಹಂತ್ರಿ ಅನ್ನುವಂತಹ ನಾಮದ ವಿಶೇಷಗಳನ್ನ ನಾವು ತಿಳ್ಕೊಂಡಿದ್ದಾಯ್ತು. ಇವತ್ತಿನ ನಾಮ ಕಮಲಾಕ್ಷ ನಿಷೇವಿತ. ನಾವು ಈ ಕಮಲಾಕ್ಷ ಅನ್ನೋದನ್ನ ಹಿಂದಿನ ನಾಮಗಳಲ್ಲೂ ಕೂಡ ಹೇಳಿದ್ದುಂಟು. ಮಹಾವಿಷ್ಣುವಿಗೆ ಕಮಲಾಕ್ಷ ಅಂತ ಕರೀತಾರೆ. ಅವನ ಅಕ್ಷಿಗಳು ಅಂದ್ರೆ ಅವನ ಕಣ್ಣುಗಳು ಬಹಳ ಚೆನ್ನಾಗಿ ವಿರಳವಾಗಿ, ಹೇಗೆ ಆ ಒಂದು ಕಮಲಗಳು ಅರಳದಾಗ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಅದಕ್ಕಿಂತ ಲಕ್ಷಣವಾಗಿರ್ತಕ್ಕಂತಹ ಕಣ್ಣುಗಳು ಅಂತ ಹೇಳಿ ಅದಕ್ಕೆ ಹೋಲಿಕೆ ಕೊಟ್ಟಿರ್ತಕ್ಕಂಥದ್ದು. ಕಮಲಾಕ್ಷ ನಿಷೇವಿತ ಅಂತ ಅಂದಾಗ ಆ ಕಮಲಾಕ್ಷನಾಗಿರ್ತಕ್ಕಂತಹ ಮಹಾವಿಷ್ಣುವಿನಿಂದ ಪೂಜಿಸಲ್ಪಡ್ತಕ್ಕಂಥವಳು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕಮಲಾಕ್ಷ ಸೇವಿತ ಅಂತ ಹೇಳಿಲ್ಲ, ನಿಷೇವಿತ ಅಂತ ಹೇಳಿದ್ದಾರೆ. ಅಂದ್ರೆ ಆ ನಿಷೇವಿತ ಅಂತಂದಾಗ ಸಂಪೂರ್ಣವಾಗಿ ಆ ದೇವಿಯನ್ನ ಸೇವೆ ಮಾಡ್ತಾ ಇದ್ದಾನೆ, ಅಥವಾ ಆ ದೇವಿ ಸಂಪೂರ್ಣವಾಗಿ ಆ ವಿಷ್ಣುವಿನಿಂದ ಸೇವೆಯನ್ನ ಮಾಡಿಸ್ಕೊತಿದ್ದಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಶ್ಲೋಕವನ್ನ ಪದ್ಮಪುರಾಣದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಇಂದ್ರನೀಲಮಯೀಂ ದೇವೀಂ ವಿಷ್ಣುರರ್ಚಯೇತ್ ಸದಾ ವಿಷ್ಣುತ್ವಂ ಪ್ರಾಪ್ತವಾನ್ ತೇನ ಅಂತ ಹೇಳಿ. ಅಂದ್ರೆ ಇಂದ್ರನೀಲ ಮಣಿಯಂತೆ ನೀಲ ವರ್ಣದವಳಾಗಿರ್ತಕ್ಕಂತಹ ಆ ದೇವಿಯನ್ನ ಮಹಾವಿಷ್ಣು ನಿರಂತರವಾಗಿ ಸೇವೆಯನ್ನ ಮಾಡ್ತಾ ಇದ್ದಾನೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಅರ್ಥ ಹೇಳುತ್ತೆ ಅಂದ್ರೆ, ಕಮಲದಂತೆ ಸಂಪೂರ್ಣವಾಗಿ ಅರಳಿರ್ತಕ್ಕಂತಹ ಅಂದ್ರೆ ಜ್ಞಾನ, ಯಾರಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಜ್ಞಾನ ಪ್ರಾಪ್ತವಾಗಿದೆಯೋ ಆ ಜ್ಞಾನದ ದೃಷ್ಟಿಯುಳ್ಳ ಮಹಾ ಉಪಾಸಕರಿಂದ ಆ ದೇವಿ ಪೂಜಿಸಲ್ಪಡ್ತಾ ಇದ್ದಾಳೆ ಅನ್ನೋ ಮಾತನ್ನ ಇಲ್ಲಿ ಇನ್ನೊಂದು ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಕಾತ್ಯಾಯನಿ ಕಾಲಹಂತ್ರಿ ಆಗಿರ್ತಕ್ಕಂತಹ ಆ ತಾಯಿಯನ್ನ ಯಾರು ಚೆನ್ನಾಗಿ ಸೇವಿಸ್ತಾರೆ ಅಂತಂದ್ರೆ, ಯಾರು ಸಂಪೂರ್ಣವಾಗಿರ್ತಕ್ಕಂತಹ ಜ್ಞಾನ, ಆ ದೇವಿಯಲ್ಲಿರ್ತಕ್ಕಂತಹ ಅಪೂರ್ವವಾಗಿರ್ತಕ್ಕಂತಹ ಅಪಾರವಾಗಿರ್ತಕ್ಕಂತಹ ಭಕ್ತಿ, ಶ್ರದ್ಧೆ, ಇವೆಲ್ಲವೂ ಕೂಡ ಆ ದೇವಿಯನ್ನ ನಿರಂತರವಾಗಿ ಸೇವಿಸ್ತಕ್ಕಂತಹ ಒಂದು ಸಂಪೂರ್ಣ ಸೌಭಾಗ್ಯ ಅವರಿಗೆ ದೊರಕತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಈ ನಾರಾಯಣನಿಗೆ ಪುಂಡರೀಕಾಕ್ಷ ಅಂತ ಕರಿತೀವಿ. ಅಂದ್ರೆ ಹೃದಯ ಪದ್ಮದಲ್ಲಿ ವ್ಯಾಪಿಸಿರ್ತಕ್ಕಂಥವನು ಅನ್ನೋ ಮಾತನ್ನ
ಅಂದ್ರೆ ಹೃದಯ ಪದ್ಮ ಅಂದ್ರೆ ಹೃದಯದಲ್ಲಿ ಕೇಂದ್ರನಾಗಿರ್ತಕ್ಕಂಥವನು ಯಾರು? ಕಮಲಾಕ್ಷ. ಇನ್ನೊಂದು ಅರ್ಥ ಏನಪ್ಪಾ ಅಂತಂದ್ರೆ ಹೃದಯದಲ್ಲಿ ವ್ಯಾಪಿಸಿ ಅಂದ್ರೆ ನಿಷೇವಿತ, ಅಲ್ಲಿ ಆ ದೇವಿಯನ್ನ ಸೇವಿಸ್ತಾ ಇದ್ದಾನೆ ಅನ್ನೋ ಮಾತನ್ನ ಹೇಳ್ತಾ ಕಮಲಾಕ್ಷ ನಿಷೇವಿತ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ತಾಂಬೂಲ ಪೂರಿತ ಮುಖಿ. ನೋಡಿ, ಈ ತಾಂಬೂಲ ಅಂದ ತಕ್ಷಣ ನಮಗೆ ಆ ಲಲಿತಾ ಸಹಸ್ರನಾಮದ ಒಂದು ಬಿಗಿನಿಂಗ್, ಆರಂಭದಲ್ಲಿ ನಾವು ಹೇಳಿರ್ತಕ್ಕಂತಹ ಈ ಒಂದು ನಾಮ ಯಾವುದು ಅಂದ್ರೆ ಕರ್ಪೂರ ವೀಟಿ ಕಾಮೋದ ಸಮಾಕರ್ಷ ದಿಗಂತರ ಅನ್ನೋದನ್ನ ನಮ್ಗೆ ಜ್ಞಾಪಕ ಬಂದೇ ಬರುತ್ತೆ. ತಾಂಬೂಲ ಅಂದ ತಕ್ಷಣ ಆ ಜಗನ್ಮಾತೆ ಆ ಒಂದು ನಾಮ ಜ್ಞಾಪಕ ಬರುತ್ತೆ. ಯಾಕೆಂತಂದ್ರೆ ಆ ಜಗನ್ಮಾತೆ ಅವಳ ಬಾಯಿನಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ಆ ತಾಂಬೂಲದಲ್ಲಿ ಏನೇನಿತ್ತು ಅನ್ನೋದನ್ನ ಬಹಳ ಚೆನ್ನಾಗಿ ವಿಸ್ತಾರವಾಗಿ ನಾವು ಅವಾಗಲ್ಲಿ ವರ್ಣಿಸಿದ್ದೀವಿ. ಹಾಗಾಗಿ ಎಲೆ ನೋಡಿ, ಈ ತಾಂಬೂಲದಲ್ಲಿ ಇರ್ತಕ್ಕಂತಹ ಆ ಒಂದು ಏನು ಬಣ್ಣ, ಬಾಯಲ್ಲಿ ಹಾಕೊಂಡು ಜಿಗದ ಮೇಲೆ ಬರ್ತಕ್ಕಂಥ ಬಣ್ಣ, ಅದಕ್ಕೆ ಮುಂಚೆ ಅದ್ರಲ್ಲಿ ಯಾವುದೇ ಆ ಕೆಂಪು ಬಣ್ಣ ಇರೋದಿಲ್ಲ. ಹಸಿರಾಗಿರ್ತಕ್ಕಂತಹ ಆ ಏನು ಎಲೆ, ಒಂದು ಈ ಅಡಿಕೆ ಬಣ್ಣ, ಅದಾದ್ಮೇಲೆ ಸುಣ್ಣ ಬಿಳಿ, ಅದಕ್ಕೆ ಹಾಕ್ತಕ್ಕಂತಹ ಲವಂಗ ಏಲಕ್ಕಿ ಇತ್ಯಾದಿ ಇತ್ಯಾದಿ ಎಲ್ಲವೂ ಕೂಡ ಬೇರೆ ಬೇರೆ ಬಣ್ಣ ಆಗಿದ್ರು ಕೂಡ ಅದೆಲ್ಲವನ್ನು ಸೇರಿಸಿ ಅತ್ಯಂತ ಘಮ ಘಮ ಅಂತಕ್ಕಂತಹ ಆ ಒಂದು ಈ ತಾಂಬೂಲವನ್ನ ದೇವಿ ಹಾಕೊಂಡು ಜಿಗಿತಿದ್ದಾಳೆ ಅನ್ನುವಾಗ ಅಲ್ಲಿ ಬರ್ತಕ್ಕಂತಹ ಅತ್ಯಂತ ಮೋಹಕವಾಗಿರ್ತಕ್ಕಂತಹ ಎಲ್ಲರನ್ನೂ ಅವನು ಆಕರ್ಷಿಸತಕ್ಕಂತಹ ಆ ಒಂದು ಶಕ್ತಿ, ಆ ಒಂದು ಸುವಾಸನೆ, ಅದಕ್ಕೋಸ್ಕರನೇ ಕರ್ಪೂರ ವೀಟಿ ಕಾಮೋದ ಆಕರ್ಷ ದಿಗಂತರ, ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡ್ತು ಅನ್ನೋ ಮಾತನ್ನ ನಾವು ಹಿಂದೆ ಈ ಒಂದು ನಾಮವನ್ನು ಹೇಳಿದ್ವಿ. ಹಾಗಾಗಿ ತಾಂಬೂಲ ಪೂರಿತ ಮುಖಿ ಅಂದಾಗ ಜಗನ್ಮಾತೆ ಅಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ಆ ತಾಂಬೂಲವನ್ನ ತನ್ನ ಬಾಯಿನಲ್ಲಿ ಇಟ್ಕೊಂಡಿದ್ದಾಳೆ ಅಂತ ವರ್ಣಿಸ್ತಾ ಇದ್ದಾರೆ. ಹಾಗಾಗಿ ಜಗನ್ಮಾತೆ ತಾಂಬೂಲ ಪೂರಿತ ಮುಖಿ. ಮುಖ ಅಂತಂದ್ರೆ ಬಾಯಿ ಅಂತ. ಮುಂದಿನ ನಾಮ ದಾಡಮಿ ಕುಸುಮ ಪ್ರಭಾ. ದಾಡಿಮ ಅಂತಂದ್ರೇನು? ದಾಳಿಂಬೆ. ಆ ಕುಸುಮ ಅಂದ್ರೆ ಹೂವು. ದಾಳಿಂಬೆ ಹೂವು ಎಷ್ಟು ಮೋಹಕವಾಗಿರುತ್ತೆ ಅಂತಂದ್ರೆ ಅದಕ್ಕಿರ್ತಕ್ಕಂತಹ ಕಾಂತಿ ಏನಿದೆ, ಆ ದಾಡಮಿ ಕುಸುಮಕ್ಕಿರ್ತಕ್ಕಂತಹ ಪ್ರಭಾ ಅಂದ್ರೆ ಕಾಂತಿ, ಆ ಕಾಂತಿ ಬಹಳ ಚೆನ್ನಾಗಿ ಹೇಗೆ ಕಾಣುತ್ತೋ ಹಾಗೆ ಆ ಜಗನ್ಮಾತೆಯು ಕೂಡ ಆ ದಾಡಮಿ ಕುಸುಮದ ಪ್ರಭೆಯಂತೆ, ಕಾಂತಿಯಂತೆ ಬಹಳ ಅತ್ಯಂತ ಸುಂದರವಾಗಿ ಕಾಣಿಸ್ತಿದ್ದಾಳೆ ಅನ್ನೋ ಮಾತನ್ನ ಹೇಳ್ತಾರೆ. ಇಲ್ಲಿ ಯಾವ ತರ ಬಣ್ಣವನ್ನು ಹೋಲಿಸ್ತಾ ಇದ್ದಾರೆ ಅಂತಂದ್ರೆ ಅರಿಶಿನ ಕುಂಕುಮದ ಒಂದು ಮಿಶ್ರಣ ಮಾಡಿದಾಗ ಒಂದು ವಿಧವಾಗಿರ್ತಕ್ಕಂಥ ಬಂಗಾರದ ಬಣ್ಣ. ಹಾಗೆ ಆ ದಾಡಮಿ ಕುಸುಮ ಕೂಡ ಅತ್ಯಂತ ಮೋಹಕವಾಗಿ ಒಂದು ರೀತಿ ಕೆಂಪು ಹಳದಿ ಮಿಶ್ರಿತವಾಗಿರ್ತಕ್ಕಂಥ ಬಂಗಾರವಾಗಿ ಕಾಣಿಸ್ತಾ ಇರುತ್ತೆ. ಅತ್ಯಂತ ಮೋಹಕವಾಗಿರ್ತಕ್ಕಂತಹ ಆ ಒಂದು ಮಿಶ್ರಣದಂತೆ ಈ ಜಗನ್ಮಾತೆಯು ಕೂಡ ದಾಡಮಿ ಕುಸುಮ ಪ್ರಭಾ ಅಂದ್ರೆ ದಾಳಿಂಬೆ ಹೂವಿನಂತೆ ಅತ್ಯಂತ ಚೆನ್ನಾಗಿರ್ತಕ್ಕಂತಹ ಕಾಂತಿಯನ್ನು ಹೊಂದಿರತಕ್ಕಂಥವಳು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಮೃಗಾಕ್ಷಿ. ನೋಡಿ, ನೋಡಿ ಈ ಹಿಂದೆ ಆ ಇನ್ನೊಂದು ನಾಮವನ್ನು ಹೇಳಿದ್ವಿ. ಜಗನ್ಮಾತೆ ಧರಿಸಿರ್ತಕ್ಕಂತಹ ಆ ಒಂದು ತಿಲಕ, ಆ ಮೃಗದಲ್ಲಿ ಏನೋ ಶರೀರದಲ್ಲಿದ್ದಂತಹ ಆ ಒಂದು ಇದು ಏನೋ ಸುವಾಸಿತವಾಗಿರ್ತಕ್ಕಂಥ ಪದಾರ್ಥ, ಅದರಿಂದ ಮಾಡಿರ್ತಕ್ಕಂತಹ ಆ ತಿಲಕವನ್ನ ಧರಿಸಿದಾಳೆ ಅನ್ನೋದನ್ನ ನಾವು ಈ ವರ್ಣ ಜಗನ್ಮಾತೆಯ ವರ್ಣನೆಯನ್ನು ಮಾಡುವಾಗ ಹೇಳಿದ್ವಿ. ಹಾಗಾಗಿ ಮೃಗಾಕ್ಷಿ ಅಂತಂದ್ರೆ ಮೃಗ ಅಂತಂದ್ರೇನು? ಜಿಂಕೆ. ಇಲ್ಲಿ ಆ ಜಿಂಕೆ ಅನ್ನದಾಗ 3 ಮುಖ್ಯವಾಗಿರ್ತಕ್ಕಂತಹ ಲಕ್ಷಣಗಳಿರುತ್ತೆ. ಸಾಮಾನ್ಯವಾಗಿ ನೋಡಿ, ಜಿಂಕೆನ ನೋಡಿದಾಗ ಬಹಳ ಚಂಚಲವಾಗಿ ಕಾಣಿಸ್ತಾ ಇರುತ್ತೆ. ಏನಪ್ಪಾ ಅಂತಂದ್ರೆ, ಯಾಕೆ ಅಂತಂದ್ರೆ ಮೊದಲೆತ್ಕೊಂತ ಆ ಜಿಂಕೆಯನ್ನ ನೀವು ಸರಿಯಾಗಿ ನೋಡಿದಾಗ ಅದ್ರ ಕಣ್ಣುಗಳು ವಿಸ್ತಾರವಾಗಿರುತ್ತೆ, ಬಹಳ ವಿಶಾಲವಾಗಿ ಅದ್ರ ಕಣ್ಣನ್ನ ಬಿಟ್ಕೊಂಡಿರುತ್ತೆ. ಇದು ಮೊದಲನೇದು, ಅದರ ಒಂದು ವಿಶಾಲತ್ವ. ಜಿಂಕೆಯ ಕಣ್ಣಿನ ಆ ವಿಶಾಲತ್ವವನ್ನು ಹೊಂದಿದೆ. ಎರಡನೇದು ಬಂದು ಚಂಚಲತ್ವ.
ಎಲ್ಲಿ ಏನ್ ನಡೀತಾ ಇದೆ, ಯಾವ ಪ್ರಾಣಿ ಬಂದು ತನ್ನನ್ನ ಹಿಡ್ಕೊಡುತ್ತೋ, ಅಟ್ಯಾಕ್ ಮಾಡ್ಬಿಡುತ್ತೋ ಅನ್ನೋ ಭಯಕ್ಕೆ ಅದು ಬಹಳ ಬೇಗ 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 ಕಣ್ಣನ್ನ ಈ ಕಡೆ ಆ ಕಡೆ ಚಂಚಲ ಮಾಡ್ತಾ ಇರತ್ತೆ. ಆಮೇಲೆ ಮೂರನೇದು ಜಾಗೃತಿಯಾಗಿರುತ್ತೆ. ಅಲ್ಲಿ ಇಲ್ಲಿ ನೋಡ್ತಾ ಇರುತ್ತೆ, ಶತ್ರುಗಳು ಇದಾರಾ ಇಲ್ವಾ, ನನ್ಗೇನ್ ತೊಂದರೆ ಆಗುತ್ತೆ ಅಂತ ಅಬ್ಸರ್ವ್ ಮಾಡ್ತಾ ಇರೋದ್ರ ಜೊತೆಗೆ ಬಹಳ ಜಾಗೃತಿಯಾಗಿರುತ್ತೆ. ಅಕಸ್ಮಾತ್ ಯಾವ್ದಾದ್ರು ಒಂದು ಶಬ್ದ ಆಯ್ತು ಅಂದ್ರೆ ಅದು ಎರಡು ಕಿವಿಗಳು ಮೇಲಕ್ಕೆ ಎತ್ತಿ ನಿಂತ್ಕೊಂಡು ನೋಡ್ತಾ ಇರುತ್ತೆ, ಎಲ್ಲಿದೆ, ಎಲ್ಲಿ ಶಬ್ದ ಬಂತು ಅಂತ. ಅಂದ್ರೆ ಇದು ಆ ಪ್ರಾಣಿಯ ಒಂದು ಕ್ವಾಲಿಟಿ, ಅದರ ಒಂದು ನೇಚರ್ ಏನಿದೆ ಅದನ್ನ ಹೇಳಿದ್ರು. ಆದ್ರೆ ಜಗನ್ಮಾತೆಗೆ ಇದನ್ನ ಹೇಗೆ ವರ್ಣಿಸಿದ್ದಾರೆ ಅಂತಂದ್ರೆ, ಜಿಂಕೆಯ ಕಣ್ಣು ಹಾಗೂ ಅದರ ವಿಶಾಲತ್ವ, ಚಂಚಲತ್ವ ಮತ್ತೆ ಮೂರನೇದು ಜಾಗೃತಿ ಏನು ಅಂತಂದ್ರೆ, ಈ ದೇವಿಯ ಕಣ್ಣುಗಳು ವಿಶಾಲವಾಗಿದೆ. ಅಂದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನ ಅವಳು ತನ್ನ ಕಣ್ಣಿನಿಂದ ವಿಶಾಲವಾಗಿ ಯಾವುದೇ ವಿಧವಾಗಿರ್ತಕ್ಕಂಥ ನ್ಯೂನತೆ ಇಲ್ಲದೆ, ಇಲ್ಲಿ ನೋಡದೆ ಅಲ್ಲಿ ನೋಡಕ್ ಆಗ್ಲಿಲ್ಲ, ಅಲ್ಲಿ ನೋಡದೆ ಇಲ್ಲಿ ನೋಡಕ್ ಆಗ್ಲಿಲ್ಲ ಅಂತ ಯಾವುದು ಕೂಡ ಮಿಸ್ಸಿಂಗೇ ಇಲ್ಲ. ಹಾಗಾಗಿ ಸಂಪೂರ್ಣವಾಗಿ ವಿಶಾಲವಾಗಿ ಯಾವುದನ್ನೂ ಕೂಡ ತಪ್ಪಿಸದೆ ಎಲ್ಲವನ್ನೂ ಕೂಡ ತಾನು ಸೃಷ್ಟಿ ಮಾಡಿರ್ತಕ್ಕಂತಹ ಅಖಿಲಾಂಡ ಕೋಟಿಯನ್ನು ಕೂಡ ಅವಳು ಅಷ್ಟು ಸುಂದರವಾಗಿ, ಅಷ್ಟು ಕೀನಾಗಿ, ಬಹಳ ಜಾಗ್ರತೆಯಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಆ ಒಂದು ವಿಶಾಲತ್ವ. ಆಮೇಲೆ ಚಂಚಲತ್ವ, ಒಂದೇ ಕಡೆ ನೋಡ್ತಾ ಇಲ್ಲ ಅವಳು, ಒಂದು ಕಡೆ ಇದ್ರೂ ಕೂಡ ಅವಳು ಸಂಪೂರ್ಣವಾಗಿ ಅಖಿಲಾಂಡ ಕೋಟಿ ತಾನು ಸೃಷ್ಟಿ ಮಾಡಿರ್ತಕ್ಕಂತಹ ಬ್ರಹ್ಮನಿಂದ ಹಿಡಿದು ಅದೇ ಅತ್ಯಂತ ಚಿಕ್ಕ ಜೀವಿವರೆಗೂ ಕೂಡ ಅಲ್ಲಿ ನಡೀತಿರ್ತಕ್ಕಂಥ ಪ್ರತಿ ಒಂದು ಕೂಡ ಆಕ್ಟಿವಿಟೀಸ್ನ ಬಹಳ ಚೆನ್ನಾಗಿ ನೋಡ್ತಾ ಇದ್ದಾಳೆ. ಆ ಕಡೆ ಈ ಕಡೆ ಆ ಕಡೆ ನೋಡ್ತಾ ಇದ್ದಾಳೆ. ಅದ್ರ ಜೊತೆಗೆ ಜಾಗೃತೆಯಾಗಿದ್ದಾಳೆ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ನಡೀತಿರ್ತಕ್ಕಂಥ ವಿಚಾರಗಳಲ್ಲಿ ಯಾವುದೇ ಇನ್ಕಂಪ್ಲೀಟ್ ಇಲ್ಲ, ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಗೊಳ್ಳೋದ್ರಲ್ಲಿ ಆಕೆ ಇರೋದ್ರಿಂದ ಬಹಳ ಜಾಗ್ರತೆಯನ್ನು ವಹಿಸಿದ್ದಾಳೆ. ಎಲ್ಲೋ ಒಂದು ಸಣ್ಣದ ತಪ್ಪಾಯ್ತು ಅಂದ್ರೆ ಅಯ್ಯೋ ಇದು ನೋಡಕ್ ಆಗ್ಲಿಲ್ಲ ಅನ್ನೋದಲ್ಲ ಅದು. ಹಾಗಾಗಿ ಅಷ್ಟು ಜಾಗ್ರತೆಯನ್ನು ನೋಡ್ತಕ್ಕಂತಹ ಒಂದು ಶಕ್ತಿ. ಹಾಗಾಗಿ ಅವಳು ಮೃಗಾಕ್ಷಿ, ಆದ್ರಿಂದಾನೇ ಈ ದೇವಿಗೆ ಮೃಗಾಕ್ಷಿ ಅನ್ನುವಂತ ಹೆಸರನ್ನ ಕೊಟ್ಟಿದ್ದಾರೆ. ಇನ್ನು ಮುಂದಿನ ನಾಮ ಮೋಹಿನಿ. ನೋಡಿ, ಮೋಹಿನಿ ಅಂದ ತಕ್ಷಣ ಇಲ್ಲಿ ಮುಖ್ಯವಾಗಿ ಎರಡು ವಿಚಾರಗಳನ್ನ ನಮಗೆ, ಅಥವಾ ಎರಡು ವಿಷಯಗಳು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ನಾವು ಜಗತ್ತನ್ನ ನೋಡಿ ನೋಡಿ ನೋಡ್ತಾ ನೋಡ್ತಾ ಮೋಹಿತರಾಗ್ಬಿಡ್ತೀವಿ. ಉದಾಹರಣೆಗೆ ನಾವು ನೋಡ್ತಕ್ಕಂತಹ ಒಂದು ಜಲಪಾತ ಇರ್ಬೋದು, ಎಷ್ಟು ಮೇಲಿಂದ ಬೀಳ್ತಕ್ಕಂತಹ ಜಲಪಾತ ಇರ್ಬೋದು, ಅಥವಾ ಪರ್ವತ ಶ್ರೇಣಿಗಳಿರ್ಬೋದು, ಸೂರ್ಯಾಸ್ತ ಸೂರ್ಯೋದಯಗಳಿರ್ಬೋದು, ಆ ನದಿಗಳು ಹರಿತಕ್ಕಂತಹ ಸ್ಥಿತಿನೂ ಇರ್ಬೋದು. ಹೀಗೆ ಅನೇಕ ಪ್ರಕೃತಿಯಲ್ಲಿನೂ, ಆಮೇಲೆ ಹೂಗಳು, ಅನೇಕ ವಿಧವಾಗಿರ್ತಕ್ಕಂಥ ಹೂಗಳ ಬಣ್ಣಗಳು, ಆ ಒಂದು ದುಂಬಿಗಳಿಂದ ತುಂಬಿರ್ತಕ್ಕಂಥದ್ದು, ಅನೇಕ ವಿಧವಾಗಿರ್ತಕ್ಕಂಥ ಪಕ್ಷಿಗಳು, ಆ ಪಕ್ಷಿಗಳ ಕಲರವ, ಆಮೇಲೆ ಅದರ ಬಣ್ಣಗಳು, ಹೀಗೆ ಈ ನಮ್ಮ ಪ್ರಪಂಚ ಸುತ್ತಮುತ್ತ ಇರತಕ್ಕಂಥ ಅದ್ಭುತವಾಗಿರ್ತಕ್ಕಂತಹ ಆ ದೇವಿ ಕೊಟ್ಟಂತ ಕೊಡುಗೆ, ಆ ಕೊಟ್ಟಿರ್ತಕ್ಕಂತಹ ಆ ಕೊಡುಗೆಗಳನ್ನ ನಾವು ಈ ಮನುಷ್ಯರಾಗಿ ಹುಟ್ಟಿ ಇನ್ನು ಪ್ರಾಣಿಗಳಾಗಿ ಕೂಡ ಅವುಗಳು ಕೂಡ ಈ ಸೌಂದರ್ಯವನ್ನ ಸವಿತಾ ಇರುತ್ತೆ. ಇಂತಹ ಒಂದು ಸೌಂದರ್ಯವನ್ನ ಸವಿತಾ ಸವಿತಾ ನಾವು ಮೋಹಿತರಾಗ್ಬಿಡ್ತೀವಿ. ಆದ್ರೆ ಅದನ್ನೇ ನೋಡ್ತಾ ನಾವು ಇನ್ನೊಂದನ್ನ ಮರ್ತು ಬಿಡ್ತೀವಿ. ಯಾವಾಗ್ಲೂ ಯಾವ್ದಾದ್ರು ಒಂದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸೌಂದರ್ಯವನ್ನ ನೋಡಿದಾಗ ನಾವು ಇನ್ನೊಂದನ್ನ ಮರ್ತು ಬಿಡ್ತೀವಿ. ಆದ್ರೆ ಅದು ಮೋಹನ್. ಇಲ್ಲಿ ಲೋಕವನ್ನ ನೋಡ್ತಾ ನೋಡ್ತಾ ನೋಡ್ತಾ, ಅಂದ್ರೆ ನಮ್ಮ ಸುತ್ತ ಉಪಾಧಿಯನ್ನೇ ನೋಡ್ತಾ, ಉಪಾಧಿಯಲ್ಲಿರ್ತಕ್ಕಂತಹ ಸೌಂದರ್ಯ, ಉಪಾಧಿಯಲ್ಲಿರ್ತಕ್ಕಂತಹ ಸುಖ ಎಲ್ಲ ಟೆಂಪರರಿ ಅಂತ ನಾವೀಗಾಗ್ಲೇ ಹಲವಾರು ಬಾರಿ ಹೇಳಿದೀವಿ. ಇಂತಹ ಒಂದು ಈ ತಾತ್ಕಾಲಿಕವಾಗಿರ್ತಕ್ಕಂತಹ ಈ ಸುಖವನ್ನ, ಈ ಸೌಂದರ್ಯವನ್ನ ನೋಡಿ ಮುಖ್ಯವಾಗಿರ್ತಕ್ಕಂಥ ಸೌಂದರ್ಯವನ್ನ ನಾವು ಮರೆತು ಬಿಡ್ತೀವಿ. ಯಾವುದು ಅಂದ್ರೆ ಪರಮೇಶ್ವರ ಸುಖ. ಇದರಲ್ಲಿ ಪರಮೇಶ್ವರನಿಗೆ ಮಧ್ಯೆ ಯಾವುದೇ ವಿಧವಾಗಿರ್ತಕ್ಕಂಥ ಭೇದ ಇಲ್ಲ ಅಂತ ಹೇಳಿದ್ವಿ. ಹಾಗಾಗಿ ಆ ದಿವ್ಯವಾಗಿರ್ತಕ್ಕಂತಹ ಆ ಶಕ್ತಿಯನ್ನ ನಾವು ಮರೆತು ಬಿಡ್ತೀವಿ. ಆಗ ಆ ಮರೆತು ಬಿಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ಅಜ್ಞಾನ ಮೋಹ. ಯಾರು ಆ ದಿವ್ಯವಾಗಿರ್ತಕ್ಕಂತಹ ಶಕ್ತಿ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಸೃಷ್ಟಿಗೆ, ಪಾಲನೆಗೆ, ಲಯಕ್ಕೆ, ಮತ್ತೆ ಅದನ್ನ ಮರು ಸೃಷ್ಟಿ ಮಾಡೋದಕ್ಕೆ ಎಲ್ಲದಕ್ಕೂ ಕಾರಣೀಭೂತರಾಗಿರ್ತಕ್ಕಂಥ ಆ ದಿವ್ಯವಾಗಿರ್ತಕ್ಕಂಥ ಅಪೂರ್ವ ಶಕ್ತಿಗೆ, ಚಿಚ್ಚಕ್ಸಿಗೆ ನಾವು ಮರೆತು
ಬರೀ ಈ ಉಪಾಧಿ ನಮ್ಮ ಸುತ್ತಮುತ್ತ ಇರ್ತಕ್ಕಂಥದ್ದೇ ಎಲ್ಲ ಅದೇನು ಸುಖ ಸೌಂದರ್ಯ ಅಂತ ಕಂಡು ಇರೋದ್ರಿಂದ ಅಂಥದ್ದನ್ನ ನಾವು ಮರೆಯೋದ್ರಿಂದ ಅದಕ್ಕೇನ್ ಕರೀತಾ ಇದ್ದಾರ, ಆ ಮೋಹಕ್ಕೇನ್ ಕರೀತಾರೆ ಅಂತಂದ್ರೆ ಅಜ್ಞಾನ ಮೋಹ. ಹಾಗೆ ಇನ್ನೊಂದೇನು ಅಂತಂದ್ರೆ ಅದೇ ಇದಕ್ಕೊಂದು ಆಪೋಸಿಟ್, ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದೇನು, ದೇವಿಯಲ್ಲಿ ಅತ್ಯಂತ ಪ್ರೀತಿ ಭಕ್ತಿ ಎಲ್ಲವನ್ನೂ ಹೊಂದಿ ಆ ತಾಯಿಯಲ್ಲೇ ಆ ಮೋಹವನ್ನ ನಾವು ಮಾಡಿದಾಗ, ಆ ಪ್ರಪಂಚವನ್ನ ಮರೆತಾಗ ಅಲ್ಲಿ ಉಂಟಾಗ್ತಕ್ಕಂಥದ್ದು ಯಾವುದು ಅಂದ್ರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಮೋಹ. ಉದಾಹರಣೆಗೆ ಶ್ರೀಕೃಷ್ಣ ಪರಮಾತ್ಮನನ್ನ ನಾವು ಜಗನ್ಮೋಹನ ಅಂತ ಕರಿತೀವಿ. ಯಾತಕ್ಕೆ ಅಂದ್ರೆ ಆ ಶ್ರೀಕೃಷ್ಣ ಪರಮಾತ್ಮನನ್ನ ಎದುರುಗಡೆ ನೋಡಿದಾಗ, ಆ ಒಂದು ವಿಗ್ರಹವನ್ನ ನೋಡಿದಾಗ, ಆ ಚಿತ್ರ ನೋಡಿದಾಗ, ಆ ಶ್ರೀಕೃಷ್ಣ ಅಂತ ನೆನೆಸ್ಕೊಂಡಾಗ ಅಲ್ಲಿ ನಮ್ಮ ಮನಸ್ಸಿಗೆ ಉಂಟಾಗ್ತಕ್ಕಂತಹ ಭಾವ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಆಕರ್ಷಣೆ. ಯಾವಾಗ ಇಂಥ ಆಕರ್ಷಣೆಗಳು ಬರುತ್ತೋ ಅಂದ್ರೆ ಆ ಶ್ರೀಕೃಷ್ಣನ ಅವತಾರವೇ ಆ ಮೋಹಗೊಳ್ತಕ್ಕಂತಹ ಅವತಾರ. ಈ ಒಂದು ಶ್ರೀಕೃಷ್ಣನ ಒಂದು ಅವತಾರದಲ್ಲಿ ಆ ಶ್ರೀಕೃಷ್ಣ ಇದ್ದಂತಹ ಲಕ್ಷಣ, ಅವನಲ್ಲಿರ್ತಕ್ಕಂತಹ ಒಂದು ಅಟ್ರಾಕ್ಷನ್ ಏನಿದೆ, ಆಕರ್ಷಣೆ, ಇವೆಲ್ಲವೂ ಕೂಡ ಅಲ್ಲಿ ಅವನ ಜೊತೆಯಲ್ಲಿದ್ದಂತ ಪ್ರತಿ ಒಬ್ಬರಿಗೂ ಕೂಡ, ಈ ಹಸು ಪ್ರಾಣಿಗಳಿಗೂ ಕೂಡ, ಮನುಷ್ಯರಾದಿಯಾಗಿ ದೇವ ಕನ್ಯೆಯರಿಂದಾಗ್ಲಿ ಇತ್ಯಾದಿ ಎಲ್ಲರಿಂದಲೂ ಕೂಡ, ಜೊತೆಗೆ ಪ್ರಾಣಿ ಪಕ್ಷಿ ಗಿಡ ಮರಗಳು ಕೂಡ ಅವನ ಮೋಹಕ್ಕೆ ಒಳಗಾಗ್ತಾರಂತೆ. ಹಾಗಾಗಿ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಆ ಕೃಷ್ಣನನ್ನ ಮೋಹಿಸಿದಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ಈ ಪ್ರಾಪಂಚಿಕ ಮೋಹ ಏನಿದೆ ಅದು ಕರಗಿ ಹೋಗುತ್ತಂತೆ. ಯಾಕೆಂದ್ರೆ ನಾವೇನ್ ಹೇಳಿದ್ವಿ, ಪ್ರಾಪಂಚಿಕ ಮೋಹದಲ್ಲಿ ಕಳೆದು ನಾವು ನಿಜವಾಗಿರ್ತಕ್ಕಂತಹ ಶಕ್ತಿ, ಆ ಶಕ್ತಿಯ ಬಗ್ಗೆ ನಾವು ತಾತ್ಸಾರ ಹೊಂದಿ ಆ ಮೋಹವನ್ನ ನೋಡದೇ ಇದ್ದಾಗ, ಅದ್ರ ಬಗ್ಗೆ ಮೋಹ ಇಲ್ಲದೆ ಇದ್ದಾಗ ಅದು ಅಜ್ಞಾನ ಮೋಹ ಅಂತ ಹೇಳಿದ್ವಿ. ಯಾರು ಅಜ್ಞಾನ ಮೋಹಕ್ಕೆ ಒಳಗಾಗಿರ್ತಾರೋ ಅಂತವ್ರು ಏನಾಗತ್ತೆ, ಪಾಪದ ಮೂಟ ಹೊತ್ಕೋತಾ ಕೂತ್ಕೋತಾರೆ. ಆದ್ರೆ ಇಂತಹ ಶ್ರೀಕೃಷ್ಣನು ಅನ್ನಂತಹ ಅತ್ಯಂತ ಮೋಹನನನ್ನ ನೋಡಿದಾಗ ಅವನ ಮೇಲೆ ಉಂಟಾಗ್ತಕ್ಕಂತಹ ಮೋಹ, ಭಕ್ತಿ, ಇವೆಲ್ಲವೂ ಕೂಡ ಏನಾಗತ್ತೆ, ನಮ್ಮ ಈ ಸುತ್ತ ಇರತಕ್ಕಂತಹ ಮೋಹದಿಂದ ಉಂಟಾಗ್ತಕ್ಕಂತಹ ಪಾಪವನ್ನ, ಆ ಮೋಹವನ್ನ ಕ್ಷಯಿಸ್ಬಿಡುತ್ತಂತೆ. ಹಾಗಾಗಿ ಲೋಕವನ್ನ ಮೋಹಿಸಿದರೆ ಮೋಹ ಬೆಳೆಯುತ್ತೆ, ಯಾರನ್ನ ಮೋಹಿಸಿದರೆ ಲೋಕ ಅಂದ್ರೆ ಆ ಮೋಹ ಕ್ಷಯಿಸುತ್ತೋ ಆಗ ಅದು ಏನ್ ದಾರಿ ತೋರಿಸುತ್ತೆ, ಮೋಕ್ಷಕ್ಕೆ ದಾರಿಯನ್ನ ತೋರಿಸುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ. ಇಲ್ಲಿ ಲೋಕವನ್ನ ಮೋಹಿಸಿದರೆ ಅಜ್ಞಾನ, ಈಶ್ವರನನ್ನ ಮೋಹಿಸಿದರೆ ಅದು ಭಕ್ತಿ. ಇಲ್ಲಿ ಮೋಹಿನಿ ಅಂತ ಅಂದಕ್ಷಣ ನಮಗೆ ಜ್ಞಾಪಕ ಬರೋದು ಯಾವುದು ಅಂತಂದ್ರೆ ನಮಗೆ ಸಮುದ್ರ ಮಥನದ ಕತೆ. ಮೋಹಿನಿ ಅಂದ ತಕ್ಷಣ ಸಮುದ್ರ ಮಥನದಲ್ಲಿ ಸಂದರ್ಭದಲ್ಲಿ ಹಾಲ ಬಂತು ಮೊದಲು, ಅದಾದ್ಮೇಲಿಂದ ಅಮೃತ ಬಂತು ಅಂತ ಹೇಳಿ ಆ ಅಮೃತವನ್ನ ಕೈನಲ್ಲಿ ಹಿಡ್ಕೊಂಡು ಬಂತಹ ಯಾರು ಅಂತಂದ್ರೆ ಮೋಹಿನಿ. ಮೋಹಿನಿ ಅವತಾರ ಯಾವುದು, ವಿಷ್ಣು ಅಂತ ಹೇಳ್ತಾರೆ. ಆದ್ರೆ ನಾವ್ ಈಗಾಗ್ಲೇ ಹಲವಾರು ಬಾರಿ ಈ ಒಂದು ವಿಚಾರವನ್ನು ಹೇಳಿದೀವಿ. ವಿಷ್ಣು ಲಲಿತಾ ತ್ರಿಪುರ ಸುಂದರಿಯ ಸ್ತ್ರೀ ರೂಪ ಅಂತ ಹೇಳಿ, ಜಗಜ್ಜನನಿ ಅಷ್ಟು ಲಕ್ಷಣವಾಗಿದ್ದಾಳೆ ತ್ರಿಪುರ ಸುಂದರಿ. ಅಂತಹ ಲಕ್ಷಣವನ್ನ ಬೇರೆ ಎಲ್ಲೂ ಕಾಣೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಲಕ್ಷಣವನ್ನ ಹೊಂದಿರತಕ್ಕಂತಹ ಮೋಹಿನಿ ರೂಪಿಣಿಯಾಗಿರ್ತಕ್ಕಂತಹ ಆ ಜಗನ್ಮಾತೆ, ಅವಳು ಪುರುಷ ರೂಪದಿಂದ ಆ ವಿಷ್ಣು ಆ ರೂಪದಿಂದ ಮತ್ತೆ ಆ ಮೋಹಿನಿ ರೂಪಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಇದನ್ನ ಬ್ರಹ್ಮಾಂಡ ಪುರಾಣದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ದೇವಿಗೆ 3 ರೂಪಗಳಂತೆ. ಯಾವುದು ಅಂದ್ರೆ ಆದೌ ಪ್ರಾದುರ್ಭೂಕ್ ಶಕ್ತಿ ಬ್ರಹ್ಮಾಣೋ ಧ್ಯಾನಯೋಗತಃ ಪ್ರಕೃತಿರ್ ನಾಮ ಸಾಖ್ಯಾತ ದೇವಾನಾಮಿಷ್ಟ ಸಿದ್ಧಿದ ಅಂತ ಹೇಳ್ತಾರೆ. ಇದು ಮೊದಲನೇ ರೂಪ ಅಂತೆ. ಅಂದ್ರೆ ಈ ತಾಯಿಯ ಮೊದಲನೇ ರೂಪ ಯಾವುದು ಅಂದ್ರೆ ಪ್ರಕೃತಿ. ಆಮೇಲೆ ಎರಡನೇದು ಯಾವುದು ಅಂತಂದ್ರೆ ದ್ವಿತೀಯಂ ಮುದರೂಪಂ ಪ್ರವೃತ್ತೆ ಅಮೃತಮಂತನೆ ಸರ್ವ ಸಮೂಹ ಜನಕಂ ಅವಾಗ್ಮನಸ ಗೋಚರಂ ಅಂತ. ಅಮೃತಕ್ಕಾಗಿ
ಆ ಒಂದು ಸಮುದ್ರ ಮಂಥನದಲ್ಲಿ ಬಂದು ಸರ್ವ ಸಮೂಹ ಜನಕವಾಗಿ ಅವಳು ಇರ್ತಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರಿಂದಲೂ ಕೂಡ ಊಹಿಸೋದಕ್ಕೆ ಸಾಧ್ಯವೇ ಇಲ್ಲದೆ ಇರ್ತಕ್ಕಂಥ ಅದ್ಭುತ ಪೂರ್ವವಾಗಿರ್ತಕ್ಕಂತಹ ರೂಪ ಲಾವಣ್ಯಗಳನ್ನು ಹೊಂದಿರ್ತಕ್ಕಂತಹ ಆ ರೂಪವನ್ನು ಅವಳು ಹೊಂದಿದಾಳೆ ಅಂತ. ಏನಕ್ಕೆ ಅವಳು ಬಂದಿದ್ದಾಳೆ ಅಂತ ಅಲ್ಲಿ ಹೇಳ್ತಾರೆ ಅಂದ್ರೆ, ಯದ್ದರ್ಶನಾದ ಭೂದೀಶಃ ಸರ್ವಜ್ಞೋಪಿ ವಿಮೋಹಿತಾಹ ಅಂತ. ಅಂದವಾಗಿರ್ತಕ್ಕಂತಹ ಮೋಹಿನಿ ರೂಪವನ್ನ ಧರಿಸಿ ಬಂದಂತವಳು ಅಮೃತವನ್ನ ಹಂಚಿ ಆ ಒಂದು ರೂಪವನ್ನ ತೋರಿಸ್ತಕ್ಕಂಥವಳು. ಹಾಗಾಗಿ ಈ ರೂಪ ಯಾವುದು ಅಂದ್ರೆ ಎರಡನೇ ರೂಪ. ಮೂರನೇ ರೂಪ ಯಾವುದು ಅಂತಂದ್ರೆ ನಾವೀಗಾಗ್ಲೇ ವರ್ಣಿಸ್ಬಿಟ್ಟಿದ್ದೀವಿ. ಯಾವುದು ಅಂದ್ರೆ ಬಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯರ್ಷ ವರ್ಷಿಣಿ ಅಂತ ಹೇಳೋದಕ್ಕಿಂತ ಮುಂಚೆ ಚಿದಗ್ನಿ ಕುಂಡ ಸಂಭೂತ ಅಂತ ಹೇಳಿದ್ವಿ. ಚಿದಗ್ನಿ ಕುಂಡದಿಂದ ಬಂದಂತಹ ಆ ದೇವಿ, ಆ ಸ್ವರೂಪ, ನಾವು ಚಿದಗ್ನಿ ಕುಂಡದಿಂದ ಜಗನ್ಮಾತೆ ಬಂದಾಗ ಅವಳ ಅಲಂಕಾರ, ಅವಳಿಗಿರ್ತಕ್ಕಂತಹ ಆ ಒಂದು ಶಕ್ತಿ, ಆ ಒಂದು ತೇಜಸ್ಸು, ಕಾಂತಿ ಇತ್ಯಾದಿ ಇತ್ಯಾದಿ ಬಹಳ ವಿಸ್ತಾರವಾಗಿ ನಾವು ಅದ್ರ ಬಗ್ಗೆ ನಾವು ಮಾತಾಡಿದ್ದೀವಿ. ಹಾಗಾಗಿ ಆ ರೂಪದಲ್ಲಿ ಬಂದಂತಹ ಆ ಲಲಿತಾ ದೇವಿಯ ರೂಪನೇ ಮೂರನೇ ರೂಪ. ಹಾಗಾಗಿ ಒಟ್ಟು ಮೂರು ರೂಪಗಳು ಯಾವ್ಯಾವುದು? ಒಂದು ಪ್ರಕೃತಿ ಅಂದ್ರೆ ಪ್ರಪಂಚ ನಿರ್ಮಾಣ ಶಕ್ತಿ. ಎರಡನೇದು ಪ್ರಕೃತಿ ಹೆಸರುಗಳು ಯಾವ್ಯಾವುದು ಅಂತ ಕೇಳಿದಾಗ 5 ಮುಖ್ಯವಾಗಿರ್ತಕ್ಕಂಥ ರೂಪಗಳಂತೆ. ಒಂದು ದುರ್ಗಾ, ಲಕ್ಷ್ಮಿ, ಸರಸ್ವತಿ, ಗಾಯತ್ರಿ, ರಾಧಾ. ಇಷ್ಟು ಕೂಡ ಲಲಿತಾ ತ್ರಿಪುರ ಸುಂದರಿಯ 5 ಮುಖ್ಯ ರೂಪಗಳಲ್ಲಿ ಒಂದು. 5 ಮುಖ್ಯ ರೂಪಗಳು. ಆಮೇಲೆ ಮೋಹಿನಿ ಅಂತಂದಾಗ ಎರಡನೇ ರೂಪ ನಾವೇನ್ ಹೇಳಿದ್ವಿ? ಒಂದು ಕೈನಲ್ಲಿ ಅಮೃತ ಕಳಶ, ಇನ್ನೊಂದು ಕೈನಲ್ಲಿ ಸೌಟು. ಈಗ ನಾವಿದನ್ನ ಕಲ್ಪನೆ ಮಾಡ್ಕೊಂಡಾಗ ಜಗನ್ಮಾತೆ ಆಗಿರ್ತಕ್ಕಂತಹ ಅನ್ನಪೂರ್ಣೆಯಿಂದ ನಾವಿಲ್ಲಿ ನೆನೆಸ್ಕೋಬಹುದು. ಆಮೇಲೆ ಮೂರನೇದು ಈ ಚಿಜಗ್ನಿ ಕುಂಡದಿಂದ ಬಂದಂತಹ ಶ್ರೀ ಲಲಿತಾ ಮಹಾ ತ್ರಿಪುರ ಸುಂದರಿ. ಹಾಗಾಗಿ ಈ ಜಗಜ್ಜನನಿ ಅವಳು ಮೋಹಿನಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಮುಖ್ಯ. ನೋಡಿ, ಮುಖ್ಯ ಅಂತ ತಕ್ಷಣ ಎಲ್ಲದಕ್ಕೂ ಏನಪ್ಪ ಮುಖ್ಯ ಅಂದ್ರೆ ಯಾವುದು ಇಂಪಾರ್ಟೆಂಟ್ ಅಂತ. ಹಾಗಾಗಿ ಮುಖ್ಯ ಅಂತಂದ್ರೆ ಈ ಸೃಷ್ಟಿಯಲ್ಲಿ ಯಾವುದು ಕೂಡ ಇವಳನ್ನ ಬಿಟ್ಟು ಮುಖ್ಯವೇ ಇಲ್ಲ. ಇವಳೇ ಎಲ್ಲದಕ್ಕೂ ಮುಖ್ಯ. ಹಾಗಾಗಿ ಅವಳೇ ಎಲ್ಲದಕ್ಕೂ ಕೂಡ ಮುಖ್ಯ ಅಂತಂದ್ರೆ ಮೂಲ ಅಂತ ಕೂಡ ಆಗತ್ತೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಇವಳೇ ಮೂಲ, ಇವಳೇ ಪ್ರಧಾನಳು. ಇನ್ನೊಂದು ವಿಚಾರದಲ್ಲಿ ಏನಂತಂದ್ರೆ ಮುಖ ಅಂತಂದ್ರೆ ಬಾಯಿ ಅಂತ ಹೇಳಿ, ಇಲ್ಲಿಂದ ಹೊರಡತಕ್ಕಂತ ಪ್ರತಿಯೊಂದು ವಾಕ್ಯ, ಪ್ರತಿಯೊಂದು ಅಕ್ಷರಗಳು ಯಾರು ಇದಕ್ಕೆ ರೆಸ್ಪಾನ್ಸಿಬಲ್? ನಾವು ಈಗಾಗಲೇ ಹೇಳಿದೀವಿ, ವಾಗ್ದೇವತೆ. ಹಾಗಾಗಿ ಜಗನ್ಮಾತೆಯೂ ಕೂಡ ವಾಗ್ದೇವತೆ. ಆದ್ದರಿಂದ ಇಲ್ಲಿ ತೈತರಿಯೋಪನಿಷತ್ತಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅಹಮಸ್ತಿ ಪ್ರಥಮ ಜಾರುಥಾಸ್ಯ ಅಂತ. ನಾನು ಎಲ್ಲರಿಗಿಂತ ಮುಖ್ಯ, ಎಲ್ಲರಿಗಿಂತ ಮೊದಲು ಪ್ರಕಟವಾದವಳು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಮೃಡಾನಿ. ಇಲ್ಲಿ ಮೃಡ ಅಂತಂದ್ರೇನು? ಸತ್ವ ಗುಣದಿಂದ ಕೂಡಿರ್ತಕ್ಕಂತಹ ಶಿವ ಅಥವಾ ಶಿವ. ನಾವ್ ಹೇಳಿದ್ವಿ ಶಿವ ಶಿವ. ಶಿವ ಅಂತಂದ್ರೆ ಪುರುಷ ರೂಪ, ಶಿವ ಅಂದ್ರೆ ಸ್ತ್ರೀ ರೂಪ. ಶಿವ ಶಿವ ಅಂತ ಹೇಳಿ. ಹಾಗಾಗಿ ಜಗನ್ಮಾತೆ ಮೃಡ ಅಂದ್ರೆ ಸತ್ವ ರೂಪದಿಂದ ಕೂಡಿರ್ತಕ್ಕಂತಹ ಜಗನ್ಮಾತೆ. ಆಮೇಲೆ ಜನಸುಕೃತ. ನೋಡಿ ಇಲ್ಲೇನ್ ಹೇಳ್ತಾರೆ ಅಂದ್ರೆ, ಜನಸುಖ ಕೃತೆ ಸತ್ವೋದ್ರಿಕ್ತ ಮೃಡಾಯ ನಮೋ ನಮಃ ಅಂತ ಹೇಳ್ತಾರೆ. ಅಂದ್ರೆ ಇದೊಂದು ಶಿವರಹಸ್ಯವಂತೆ. ಭಕ್ತ ಜನರ ಸುಖಕ್ಕಾಗಿ ಸತ್ವ ಗುಣವನ್ನ ಭೂಯಿಷ್ಠನಾಗಿರ್ತಕ್ಕಂತಹ ಶಿವನು, ಅವನಿಗೆ ನಮಸ್ಕಾರ ಅನ್ನೋ ಮಾತನ್ನ ಹೇಳ್ತಾರೆ. ಇಲ್ಲಿ ಶಿವನೇ ಮೃಡ, ಶಿವನ ಹೆಂಡತಿ ಮೃಡಾನಿ. ಹಾಗಾಗಿ ಈ ಜಗನ್ಮಾತೆ ಮೃಡಾನಿ. ನಾವೀಗಾಗಲೇ ಹಲವಾರು ಸರ್ತಿ ಹೇಳಿದ್ವಿ, ಭವ ಭವಾನಿ, ಶಿವ ಶಿವ ಅಂತ ಹೇಳಿ. ಹಾಗೆ ಮೃಡನ ಹೆಂಡತಿ ಮೃಡಾನಿ. ಮುಂದಿನ ನಾಮ. ಆಮೇಲೆ ಇನ್ನೊಂದು ಹೇಳ್ತಾರೆ ಇದಕ್ಕೆ ಅಂತಂದ್ರೆ, ನಾವು ರುದ್ರವನ್ನು ಹೇಳುವಾಗ ಏನ್ ಹೇಳ್ತೀವಿ ಅಂತಂದ್ರೆ, ಯಾತೆ ರುದ್ರ ಶಿವ ತನು ಶಿವ ವಿಶ್ವಾಹ ಬೇಷಜಿ
ಶಿವ ರುದ್ರಸ್ಯ ಭೇಷದೀತಯಾನೋ ಮೃಡ ಜೀವಸೆ ಅಂತ ಹೇಳ್ತೀವಿ. ಅಲ್ಲಿ ಇದು ಒಂದು ಚಮತ್ಕಾರವಾಗಿರ್ತಕ್ಕಂತ ಒಂದು ವೇದ ಮಂತ್ರ. ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದಾರೆ ಅಂದ್ರೆ, ಹೇ ರುದ್ರ, ಆ ಶಿವ ಅಂತಕ್ಕಂತಹ ತನು ಅಂದ್ರೆ, ಆ ಶಿವ ಅಂತಕ್ಕಂಥ ತನು ಅಂದ್ರೆ ಏನು? ಶರೀರ. ಆ ಶರೀರ ಯಾವುದಿದೆಯೋ ಅದೇನೆ ಮಂಗಳಕರವಾಗಿರ್ತಕ್ಕಂತಹ ಔಷಧ ಅಂತ ಹೇಳಿ. ಯಾತೆ ರುದ್ರ ಶಿವತನು ಶಿವ ವಿಶ್ವಾಹ ಭೇಷಜಿ. ಪ್ರಪಂಚಕ್ಕೆಲ್ಲವೂ ಕೂಡ ಆ ಶಿವ ಅಂತಕ್ಕಂತಹ ಆ ಒಂದು ಶರೀರ ಏನಿದೆ ಅದು ಭೇಷಜಿ, ಔಷಧಿ ಅಂತ ಹೇಳಿ. ಹಾಗಾಗಿ ಶಿವ ಅಂದಾಗ ಜಗನ್ಮಾತೆ. ಹಾಗಾಗಿ ಆ ಜಗನ್ಮಾತೆಯ ಶರೀರವೂ ಕೂಡ ಲೋಕಕ್ಕೆಲ್ಲವೂ ಕೂಡ ಔಷಧಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅಂತಹ ಒಂದು ಆರೋಗ್ಯಕರವಾಗಿರ್ತಕ್ಕಂತಹ ಔಷಧಿ ನಮಗೆಲ್ರಿಗೂ ಕೂಡ ಚೆನ್ನಾಗಿ ಆರೋಗ್ಯವಂತರಾಗಿರ್ತಕ್ಕಂತಹ ರೀತಿಯಲ್ಲಿ ಅನುಗ್ರಹಿಸ್ತಕ್ಕಂತಹ ಔಷಧಿ ಯಾವುದಿದೆ ಅದೇನೆ ಆ ಒಂದು ಮೃಡಾನಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಮಿತ್ರ ರೂಪಿಣಿ. ಬಹಳ ಮುಖ್ಯವಾಗಿರ್ತಕ್ಕಂತ ಒಂದು ಜಾಗ. ತಾಯಿಗೆ ಮಿತ್ರ ಅಂದ್ರೆ ಏನು? ಯಾರಿಗೆ ಶತ್ರುಗಳಿಲ್ವೋ ಅವರು ಮಿತ್ರ. ಎಲ್ರೂ ಕೂಡ ಚೆನ್ನಾಗಿ ಮಾತಾಡಿಸಿ, ಎಲ್ರೂ ಪ್ರೀತಿಯಿಂದ ಮಾತಾಡಿಸ್ತಿದ್ದಾರೆ ಅನ್ನೋದಾದ್ರೆ ಅವನು ಮಿತ್ರ. ಯಾರೂ ಕೂಡ ಅವನಿಗೆ ಶತ್ರುಗಳಿಲ್ಲ ಅಂತ ಅಜಾತ ಶತ್ರು ಅಂತ ಕರೀತಾರೆ. ಎಲ್ರ ಹತ್ರನೂ ಹೊಂದ್ಕೊಂಡು ಹೋಗೋದು, ಎಲ್ರು ಯಾರು ಅವನಿಗೆ ಶತ್ರುಗಳೇ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಇರ್ತಾರೆ. ಹಾಗಾಗಿ ತಾಯಿಗೆ ಯಾರೂ ಕೂಡ ಶತ್ರುಗಳಿಲ್ಲ ಅನ್ನೋ ಮಾತನ್ನ. ಹಾಗಾದ್ರೆ ಮಿತ್ರ ಅಂದ್ರೆ ಏನು ಅನ್ನೋದಕ್ಕೆ ಏನ್ ಹೇಳ್ತಾನೆ ಅಂತಂದ್ರೆ, ಶ್ರೀಕೃಷ್ಣ ಪರಮಾತ್ಮ ಗೀತೆನಲ್ಲಿ ಒಂದು ವಾಕ್ಯವನ್ನು ಹೇಳ್ತಾನಂತೆ. ಏನಪ್ಪಾ ಅದು ಅಂದ್ರೆ, ಭೋಕ್ತಾರಂ ಯಜ್ಞ ತಪಸ ಸರ್ವಲೋಕ ಮಹೇಶ್ವರಂ ಸುಕೃತಂ ಸರ್ವಭೂತಾನ ಜ್ಞಾತ್ವಾ ಮಾಂ ಶಾಂತಿ ಮುಚ್ಯತೆ ಅನ್ನೋ ಮಾತನ್ನ. ಅಂದ್ರೆ ಎಲ್ರಿಗೂ ಕೂಡ ನಾನು ಮಿತ್ರ ಅಂತ ಯಾರು ತಿಳ್ಕೋತಾರೋ ಅವರು ಶಾಂತಿಯನ್ನ ಹೊಂದುತ್ತಾರೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾರು ಕೂಡ ನಮಗೆ ಶತ್ರುಗಳಿಲ್ಲ ಅಂತ ಯಾವುದೇ ಸಂದರ್ಭ ಬಂದ್ರೂ ಕೂಡ ಅದನ್ನ ಪಾಸಿಟಿವ್ ಆಗಿ ತಗೊಳ್ತಕ್ಕಂಥದ್ದು. ಹಾಗಾಗಿ ತಾನು ಎಲ್ರಿಗೂ, ಶ್ರೀಕೃಷ್ಣ ಪರಮಾತ್ಮ ಎಲ್ರಿಗೂ ಕೂಡ ಮಿತ್ರ ಅನ್ನುವಂತಹ ಭಾವನೆಯನ್ನ ಯಾರು ಹೊಂದಿರ್ತಾರೋ ಅವರು ಮಿತ್ರ ಅಂತ ಕರೀತಾರೆ. ಇಲ್ಲಿ ಮಿತ್ರ ಅಂತಂದ್ರೆ ಇನ್ನೊಂದು ಏನ್ ಅರ್ಥ ಹೇಳ್ತಾರೆ ಅಂತಂದ್ರೆ, ಲೋಕಕ್ಕೆ ಹಿತವನ್ನ ಉಂಟು ಮಾಡತಕ್ಕಂಥವನು. ಯಾಕೆಂತಂದ್ರೆ ಲೋಕಕ್ಕೆ ಅಹಿತ ಉಂಟು ಮಾಡ್ತಕ್ಕಂಥವನು, ಲೋಕಕ್ಕೆ ಕಂಟಕ ತರ್ತಕ್ಕಂಥವ್ರನ್ನ ಮಿತ್ರ ಅನ್ನಲ್ಲ, ಅವ್ರನ್ನ ಶತ್ರುಗಳು ಅಂತಾರೆ. ಮಿತ್ರ ಅಂತ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಏನ್ ಬರುತ್ತೆ? ಒಂದು ರೀತಿಯಾಗಿರ್ತಕ್ಕಂಥ ಒಂದು ಒಳ್ಳೆಯ ಭಾವನೆ, ಯಾವ ರೀತಿಯಾಗಿರ್ತಕ್ಕಂಥ ಭಯ ಇಲ್ಲ. ಇವನ ಜೊತೆ ವ್ಯವಹಾರ ಮಾಡಿದ್ರೆ ತುಂಬಾ ಒಳ್ಳೆಯವನು, ಅವನು ನನಗೆ ಸ್ನೇಹಿತ ಅನ್ನುವಂತ ಒಂದು ವಿಸ್ತಾರವಾಗಿರ್ತಕ್ಕಂತಹ ಒಂದು ಭಾವನೆ ಉಂಟಾಗತ್ತೆ. ಹಾಗಾಗಿ ಅವನು ಮಿತ್ರ ಅಂತ ಹೇಳಿ. ನಾನು ಈ ಮಿತ್ರ ಅನ್ನೋದಕ್ಕೆ ಇರಬೇಕಾಗಿರ್ತಕ್ಕಂತಹ ಏನು ಗುಣಗಳೇನೋ, ಯಾರಿಗೆ ಮಿತ್ರ ಅಂತ ಕರೀತಾರೆ ಅವನ ಗುಣಗಳು ಹೇಗಿರ್ಬೇಕು ಅನ್ನೋದನ್ನ ನಾನು ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.